ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ತೇಜ್ ದಿನೇಶ್ ಕನ್ನಡ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಸೊ ಇವಾಗ ಏನು ಅಂತ ಅಂದರೆ, ಆಲ್ರೆಡಿ ತಮಿಳಲ್ಲಿ ನೋಡ್ಬಿಟ್ಟು ನೀವು ನಾನು ಯಾವುದು ವ್ಲಾಗ್ನ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಹಾಗೆ ಮತ್ತೆ 2 ಡೇಸಿಂದ ನಾನು ಲೈವ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನೀವು ಲೈವ್ಗೂ ಕೂಡ ಬಂದು ಜಾಯಿನ್ ಆಗಿ. ಆಲ್ಮೋಸ್ಟ್ ನಾನು ಫಸ್ಟ್ ಲೈವ್ ಬಂದಿದ್ದು 2:30 ಆ ಟೈಮಿಗೆ ಬಂದಿದ್ದೆ. ಸೆಕೆಂಡ್ ಲೈವ್ ಬಂದ್ಬಿಟ್ಟು 1:30 ಆ ಟೈಮಿಗೆ ಬಂದಿದ್ದೆ. 1:30 ಆ ಟೈಮಲ್ಲಿ ಯಾರು ಕೂಡ ಬರಲಿಲ್ಲ. ಲೈವ್ ಬಂದರು, ಒಂದು 3 ಆ ಟೈಮಿಗೆ ಬಂದರು. 1:30ಇಂದ 3 ತನಕ ಯಾರು ಅಷ್ಟೊಂದು ಜನ ಬರಲಿಲ್ಲ. ಆಮೇಲೆ ಬಂದರು. ಸೊ ಅದಕ್ಕೋಸ್ಕರ ನಾನು ಇವತ್ತು ಒಂದು 3:30 ಆ ಟೈಮಿಗೆ ಬರೋದಾ ಅಂತ ಅನ್ಕೊಂಡಿದ್ದೀನಿ ಲೈವ್ಗೆ. ಸೊ ಪ್ಲೀಸ್ ನೀವೆಲ್ಲರೂ ಕೂಡ ಲೈವ್ಗೆ ಜಾಯಿನ್ ಆಗಿ. ಏನೇ ಕ್ವಶನ್ಸ್ ಇದ್ರು ಅದರಲ್ಲಿ ಕೇಳಿ. ಓಕೆ. ಹಾಗೆ ಮತ್ತೆ ಬಾಯ್ಸ್ ಸಿಂಪ್ಟಮ್ಸ್ದು ಬಗ್ಗೆ ವ್ಲಾಗ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಲೈವಲ್ಲಿ ಕೇಳಿದ್ರು ಒಬ್ರು ವಿವರು. ಸೊ ಅದಕ್ಕೋಸ್ಕರ ಹಾಗೆ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ನಾನು ಇವಾಗ ಬಾಯ್ಸ್ ಸಿಂಪ್ಟಮ್ದ ಬಗ್ಗೆ ನನಗೆ ಯಾವ ಥರ ಸಿಂಪ್ಟಮ್ಸ್ ಇತ್ತು ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. 100% ಇದೇ ಥರ ನಿಮ್ಗೆಲ್ಲರಿಗೂ ಸಿಂಪ್ಟಮ್ಸ್ ಇರುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಆಮೇಲೆ ಹಾಗೆ ಮತ್ತೆ ಇವಾಗ ಎಷ್ಟೊಂದು ಜನಕ್ಕೆ ಬಾಯ್ ಬೇಬಿ ಬೇಕು, ಫಸ್ಟ್ ಬಾಯ್ ಬೇಬಿನೇ ಬೇಕು ಅಂತ ಅನ್ಕೊಂಡಿರೋರು ಇರ್ತಾರೆ. ಮತ್ತೆ ಹಾಗೆ ಗರ್ಲ್ ಬೇಬಿ ಫಸ್ಟ್ ಬೇಕು ಅಂತ ಕೂಡ ಅನ್ಕೊಂಡಿರೋರು ಇರ್ತಾರೆ. ಹಾಗೆ ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ನಿಮ್ಗಳಿಗೆ, ಬಾಯ್ ಬೇಬಿ ಈ ಥರ. ಸಾರಿ ಫ್ರೆಂಡ್ಸ್, ಯಾವುದೋ ಕಾಲ್ ಬಂದಿತ್ತು. ಓಕೆ. ಬಾಯ್ ಬೇಬಿಗಾದ್ರೆ ಈ ಥರ ಸಿಂಪ್ಟಮ್ಸ್ ಇರುತ್ತೆ, ಗರ್ಲ್ ಬೇಬಿಗಾದ್ರೆ ಈ ಥರ ಸಿಂಪ್ಟಮ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನಕ್ಕೆ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ. ಆದರೆ ಏನು ಅಂದರೆ, ಯಾವುದೇ ಪಾಪು ಆದ್ರೂ ಅದು ನಿಮ್ದೇನೆ. ಸೊ ಇವಾಗ ಏನಂತ ಕೇಳ್ಕೊತೀವಿ ಅಂತ ಅಂದರೆ, ಈಗ ಸ್ಕ್ಯಾನಿಂಗಲ್ಲೆಲ್ಲ ನೋಡ್ಬಿಟ್ಟು ಡಾಕ್ಟರ್ ಈ ಥರ ಹೇಳಿರ್ತಾರೆ, ಆ ಥರ ಹೇಳಿರ್ತಾರೆ. ಫಸ್ಟ್ ನೀವು ಅಂದರೆ 5 ಮಂತ್ಸ್ 3 ಮಂತ್ಸ್ಗೆಲ್ಲ ಅದು ಗೊತ್ತಾಗುತ್ತೆ ಕರೆಕ್ಟಾಗಿ. ಆದರೆ ಮುಂಚೆ ಫಸ್ಟ್ ಮಂತ್ 1.5 ಮಂತಲ್ಲೇ ಸ್ಕ್ಯಾನಿಂಗ್ ಮಾಡ್ತಾರೆ. ಇವಾಗ ಹಾರ್ಟ್ ಬೀಟ್ ಏನಾದರೂ ಕೇಳಿಸಲ್ಲ ಅಂತ ಅಂದರೆ ಅವಾಗಲೂ ಗೊತ್ತಾಗುತ್ತೆ. 1.5 ಮಂತಲ್ಲೇ ಗೊತ್ತಾಗ್ಬಿಡುತ್ತೆ ಸ್ಕ್ಯಾನಿಂಗಲ್ಲಿ. ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ ನಿಮ್ಗಳಿಗೆ, ಬಾಯ್ ಬೇಬಿದು ಈ ಥರ ಇರುತ್ತೆ, ಗರ್ಲ್ ಬೇಬಿದು ಈ ಥರ ಸಿಂಪ್ಟಮ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಅದು ಆ ಥರ ಕ್ಯೂರಿಯಾಸಿಟಿ ಇರುತ್ತೆ. ಆದರೆ ಹೆಲ್ದಿ ಬೇಬಿ ಆಗಲಿ ಅನ್ನೋದು ಒಂದು ಇದು ಮಾಡಿಕೊಂಡು ಅಂದ್ಕೊಂಡಿರ್ಬೇಕು ಅಷ್ಟೇ. ನಾವು ಯಾವುದೋ ಪಾಪು ಬಾಯ್ ಆದರೂ ಆಗಲಿ ಗರ್ಲ್ ಆದರೂ ಆಗಲಿ ಹೆಲ್ದಿಯಾಗಿ ಹುಟ್ಲಪ್ಪ ಅಂತ ಅನ್ಕೋಬೇಕು. ಎಷ್ಟು ಬೇಬಿ ನನಗೆ ಅಂದರೆ ಫಸ್ಟ್ ಬಾಯ್ ಬೇಬಿ ಆಗಿರೋದು. ನಂದೇನು ಸ್ಕ್ಯಾನಿಂಗಲ್ಲಿ ಆಗಿರ್ಬೋದು ಯಾವುದ್ರಲ್ಲೂ ಕೂಡ ಏನೂ ಪ್ರಾಬ್ಲಮ್ ಇರಲಿಲ್ಲ. ಹಾಗೆ ನನಗೇನು ಸಿಂಪ್ಟಮ್ಸ್ ಇತ್ತು ಅಂತ ಅಂದರೆ, ಫಸ್ಟಾಗಿ ಸಿಂಪ್ಟಮ್ ಬಂದ್ಬಿಟ್ಟು ನನಗೆ ವಾಮಿಟಿಂಗು. ನಿಶುದ್ರಲ್ಲಿ ನನಗೆ ವಾಮಿಟಿಂಗ್ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಅಂದರೆ, 2 ಮಂತ್ಸ್ ಆದಮೇಲೆ ವಾಮಿಟಿಂಗ್ ಸ್ಟಾರ್ಟ್ ಆಗಿದ್ದು. ಎಲ್ಲಿ ತನಕ ಎಂಡ್ ಆಯಿತು ಅಂದರೆ, ಇಲ್ಲಾಂದ್ರೂ ನನಗೆ 6 ಮಂತ್ಸ್ ಆಗೋ ತನಕನೂ ಕೂಡ ನನಗೆ ವಾಮಿಟಿಂಗ್ ಆಗ್ತಾನೆ ಇತ್ತು. ವಾಮಿಟಿಂಗ್ ಟ್ಯಾಬ್ಲೆಟ್ ಕೂಡ ತಗೊಂಡ್ರು ಕೂಡ ನನಗೆ ಸಿಕ್ಕಾಪಟ್ಟೆ ವಾಮಿಟಿಂಗ್ ಆಗ್ತಿತ್ತು ನನಗೆ 6 ಮಂತ್ಸ್ ತನಕ. ಯಾವಾಗ ಈ ವಾಮಿಟ್ ನನಗೆ ಸ್ಟಾಪ್ ಆಗುತ್ತೋ ಆ ಥರ ಅನ್ನಿಸ್ಬಿಟ್ಟಿತ್ತು ನನಗೆ. ಸುಮ್ಮನೆ ಬೆಳಿಗ್ಗೆ ಬ್ರಷ್ ಮಾಡ್ತಾ ಇದ್ರು ಕೂಡ ನನಗೆ ವಾಮಿಟಿಂಗ್ ಆಗ್ತಿತ್ತು. ಆಮೇಲೆ ಹಾಲು ಕುಡಿದ್ರೂ ಕೂಡ ವಾಮಿಟಿಂಗ್ ಆಗ್ತಿತ್ತು. ಏನೇ ಫುಡ್ ತೊಗೊಂಡ್ರು ವಾಮಿಟಿಂಗ್ ಆಗ್ತಿತ್ತು. ಆಮೇಲೆ ರಾತ್ರಿ ಊಟ ಮಾಡಿರ್ತೀನಿ, ತಕ್ಷಣ ಹೋಗಿ ವಾಮಿಟ್ ಮಾಡಿಬಿಡ್ತಿದ್ದೆ. ಆಮೇಲೆ ತಿರ್ಗಾ ನೀನು ಎಲ್ಲ ವಾಮಿಟ್ ಮಾಡಿಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ನನಗೆ ಒಂದು ಆ್ಯಪಲ್ ಕೂಡ ಕಟ್ ಮಾಡಿಕೊಟ್ಟಿದ್ರು. ಸೊ ಅದು ಕೂಡ ಜ್ಞಾಪನ ಇದೆ. ಇಲ್ಲ, ನನಗೆ ಏನು ಬೇಡ, ನನಗೆ ಸುಮ್ಮನೆ ವಾಮಿಟ್ ಆಗುತ್ತೆ, ನನ್ನ ಕೈಲಿ ಆಗೋದಿಲ್ಲ ವಾಮಿಟ್ ಮಾಡೋದಕ್ಕೆ, ತಿಂದೇ ಇದ್ರೂ ಪರವಾಗಿಲ್ಲ ಅನ್ನಿಸ್ಬಿಟ್ಟಿತ್ತು ನನಗೆ. ಊಟನೇ ಬೇಡ ಅನ್ನಿಸ್ಬಿಟ್ಟಿತ್ತು ನನಗೆ. ಆ ಥರ ಆಗ್ಬಿಟ್ಟಿತ್ತು. 4 ಮಂತ್ಸ್ ನನಗೆ ಆ ಥರ ಆಗ್ಬಿಟ್ಟಿತ್ತು. ಸೊ ಆಮೇಲೆ ಒಂದು ಆ್ಯಪಲ್ ತಿಂದ ತಕ್ಷಣ ಹೋಗಿ ವಾಮಿಟ್ ಮಾಡಿದ್ದೀನಿ ನಾನು. ಅಷ್ಟು ಸಿಕ್ಕಾಪಟ್ಟೆ ನನಗೆ ವಾಮಿಟ್ ಆಗ್ತಿತ್ತು. ನನಗೆ ಆ ಥರ ಸಿಂಪ್ಟಮ್ ಇದ್ದಿದ್ದು, ವಾಮಿಟಿಂಗ್ ಸಿಂಪ್ಟಮ್ ಇದ್ದಿದ್ದು. ನಮ್ಮ ಸಿಸ್ಟರ್ಗೂ ಕೂಡ ಅದೇ ಥರ ವಾಮಿಟಿಂಗ್ ಸಿಂಪ್ಟಮ್ಸ್ ಇತ್ತು. ಆಮೇಲೆ ಪ್ಲಾಸೆಂಟಾದಲ್ಲಿ ಬಂದ್ಬಿಟ್ಟು ಪ್ಲಾಸೆಂಟಾ ಇರುತ್ತಲ್ಲ, ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಇರುತ್ತೆ ಪ್ಲಾಸೆಂಟಾ ಅಂತ ಅಂದ್ಬಿಟ್ಟು. ಅದರಲ್ಲಿ ಬಂದ್ಬಿಟ್ಟು ಆ್ಯಂಟೀರಿಯಾ ಅಂತ ಇದ್ರೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಪೋಸ್ಟೀರಿಯಾ ಅಂತ ಇದ್ರೆ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ.
ನಾನು ಇಬ್ರುದ್ರಲ್ಲಿ ನೋಡಿದ್ದೀನಿ. ನನಗೂ ಕೂಡ ಆಂಟಿರಿ ಅಂತ ಇತ್ತು, ಮತ್ತೆ ಹಾಗೆ ಇನ್ನೊಬ್ರಿಗೂ ಕೂಡ ಆಂಟಿರಿ ಅಂತ ಇತ್ತು ನಮ್ಮ ರಿಲೇಟಿವ್ ಅಲ್ಲಿ. ಸೊ ಇವಾಗ ಬಂದ್ಬಿಟ್ಟು ನನಗೆ ಈಗ 4 ಮಂತ್ಸ್ ಆಗಿದೆ ಪ್ರೆಗ್ನೆನ್ಸಿ ನಾನು. ಸೊ ಅದ್ರಲ್ಲಿ ನನಗೆ ಇದು ಪ್ಲಾಸೆಂಟ ಬಂದ್ಬಿಟ್ಟು ಸೇಮ್ ನಿಶುದ್ರಲ್ಲಿ ಏನಿತ್ತು ಅದೇ ಕೂಡ ಇದೆ, ನನಗೆ ಆಂಟಿರಿ ಅಂತಾನೆ ಇದೆ. ಗೊತ್ತಿಲ್ಲ, ಆದ್ರೆ ಯಾವ ಬೇಬಿ ಆಗುತ್ತೆ ಅಂತ ಅಂದ್ಬಿಟ್ಟು ಎಂಡಲ್ಲೇ ನೋಡ್ಬೇಕು ನಾವು. ಆಮೇಲೆ ಬಂದ್ಬಿಟ್ಟು ನನಗೆ ಕ್ರೇವಿಂಗ್ಸ್ ಎಲ್ಲ ಬಂದ್ಬಿಟ್ಟು ಸ್ವಲ್ಪ ಖಾರ ತಿನ್ಬೇಕು ಅಂತ ಅನಿಸ್ತಿತ್ತು ನನಗೆ. ಸ್ವೀಟು ಖಾರ ಎರಡು ಕೂಡ ತಿಂತಾ ಇದ್ದೆ ನಾನು, ಆದ್ರೆ ಸ್ವಲ್ಪ ಖಾರ ತಿನ್ಬೇಕು ಅಂತ ಅನ್ನಿಸ್ತಿತ್ತು ನನಗೆ. ಆಮೇಲೆ ಹೊರಗಡೆ ಸ್ವಲ್ಪ ಜಂಕ್ ಫುಡ್ ಜಾಸ್ತಿ ತಿಂದ್ಬಿಟ್ಟಿದ್ದೀನಿ ನಿಶು ಪ್ರೆಗ್ನೆನ್ಸಿಲಿ ನಾನು. ಜಂಕ್ ಫುಡ್ ನನಗೆ ತುಂಬ ಕ್ರೇವಿಂಗ್ಸ್ ಆಗ್ತಿತ್ತು ಜಂಕ್ ಫುಡ್. ಆಮೇಲೆ ಮಧ್ಯರಾತ್ರಿಲೆಲ್ಲ ನನಗೆ ಹೊಟ್ಟೆ ಹಶುವಾಗಿದೆ, ಆ ಥರ ಬೇರೆ ಸಿಂಪ್ಟಮ್ ಇತ್ತು. ಹಶು ಆಗ್ತಾ ಇದೆ, ಬಟ್ ನಾನು ಹೋಗಿ ತಿನ್ನೋದಕ್ಕೆ ಆಗ್ತಾ ಇಲ್ಲ. ಅಯ್ಯೋ ಯಾರು ಹೋಗಿ ತಿಂತಾರೆ ಬಿಡು ಅಂದ್ಬಿಟ್ಟು ಸುಮ್ಮನೆ ಮಲ್ಕೊಬಿಡ್ತಿದ್ದೆ ನಾನು. ಒಂದಿನ ಎಲ್ಲ ಪೂರ್ತಿ ಫುಲ್ ಹಶು ಆಗ್ಬಿಟ್ಟಿತ್ತು ನನಗೆ, ಮಧ್ಯರಾತ್ರಿ ಎಲ್ಲ ಫುಲ್ ಆ ಥರ ಸಿಂಪ್ಟಮ್ ಕೂಡ ಇತ್ತು ನನಗೆ. ಆಮೇಲೆ ಖಾರ ಐಟಮ್ಸ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ನನಗೆ. ಹಾಗೆ ಮತ್ತೆ ನೆಕ್ಸ್ಟ್ ಅದಾದಮೇಲೆ ಬಂದು ಇದು ಪ್ರೆಗ್ನೆನ್ಸಿಲಿ ಕಾಲ್ಗಳೆಲ್ಲ ಊದ್ಕೊಳುತ್ತಲ್ಲ, ಅದು ಕೂಡ ಒಂದು ಇದು ಏನು ಅಂದರೆ ನಮ್ಮ ಮಮ್ಮಿ ಇದ್ದಾರಲ್ಲ, ಮಮ್ಮಿಯವರ ಅಣ್ಣ ಇದ್ದಾರಲ್ಲ, ಅಣ್ಣ ಅವರ ಹೆಂಡತಿ, ಅವ್ರಿಗೂ ಕೂಡ ಸೇಮ್ ಅದೇ ಥರ, ಅವ್ರಿಗೂ ಕೂಡ ಬಾಯ್ ಬೇಬಿನೇ ಆಗಿರೋದು. ಸೊ ಅವರೆಲ್ಲ ಈಗ ದೊಡ್ಡವರಾಗಿದ್ದಾರೆ, ನಮಗಿಂತ ದೊಡ್ಡವರು ಅಣ್ಣ ಆಗಬೇಕು. ಸೊ ಅವ್ರಿಗೂ ಕೂಡ ಫುಲ್ ಕಾಲೆಲ್ಲ ಫುಲ್ಲು ದಪ್ಪ ದಪ್ಪ ಥರ ಊದ್ಕೊಂಡಿರೋ ಥರ ಎಲ್ಲ ಆಗಿತ್ತಂತೆ. ಸೇಮ್ ಆ್ಯಸ್ ಇಟ್ ಈಸ್ ನನಗೂ ಅದೇ ಥರ ಆಗಿತ್ತು. ಅದಕ್ಕೆ ನನಗೆ ಎಷ್ಟೊಂದು ಜನ ನಿನಗೆ ಬಾಯ್ ಬೇಬಿನೇ ಆಗೋದು ಅಂತ ಹೇಳಿದರು ನನಗೆ. ಸೊ ಅದೇ ಥರ ಬಾಯ್ ಬೇಬಿ ಎಲ್ಲ ಆಗಿತ್ತು. ಸೊ ಆಮೇಲೆ ಮೂಗು ಕೂಡ ನೋಡಿ ಹೇಳ್ತಾರೆ, ಮೂಗು ಸಿಕ್ಕಾಪಟ್ಟೆ ಇಷ್ಟು ದಪ್ಪ ಇದ್ರೆ ಅದನ್ನು ನೋಡ್ಬಿಟ್ಟು ಬಾಯ್ ಬೇಬಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಅದೆಲ್ಲ ನಿಜನೋ ಸುಳ್ಳ ನನಗದು ಗೊತ್ತಿಲ್ಲ. ಆದರೆ ಈಗ ಸೆಕೆಂಡ್ ಬೇಬಿದು ನೋಡಬೇಕು, ಯಾವ್ದಾಗುತ್ತೆ, ಗರ್ಲ್ ಬೇಬಿ ಆಗುತ್ತಾ ಬಾಯ್ ಬೇಬಿ ಆಗುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಈಗ ಸಿಂಪ್ಟಮ್ಸ್ಗಳಾದ್ರೆ ನಾನು ಯಾವ ಬೇಬಿ ಆಗುತ್ತೆ ಅಂತ ಅಂದ್ಬಿಟ್ಟು ಸೆಕೆಂಡ್ದು ಅದಾಮೇಲೆ ನಾನು ಸಿಂಪ್ಟಮ್ಸ್ ಅದರದ್ದು ಆಮೇಲೆ ಡೆಲಿವರಿ ಎಲ್ಲ ಆದ್ಮೇಲೆ ಮಾಡ್ತೀನಿ. ಸೊ ನನಗೆ ಈ ಥರ ಸಿಂಪ್ಟಮ್ಸ್ ಇದ್ದಿದ್ದು, ಇಲ್ಲಾಂದ್ರೆ ವಾಮಿಟಿಂಗ್ ಸಿಂಪ್ಟಮ್ಸ್ ಹೇಳಿದ್ದೀನಿ. ಆಮೇಲೆ ನನಗೆ ಕ್ರೇವಿಂಗ್ಸ್ ಅಲ್ಲಿ ಬಂದ್ಬಿಟ್ಟು ಖಾರ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಆಮೇಲೆ ಫುಡ್ಡು ಕಾಲುಗಳೆಲ್ಲ ದಪ್ಪ ಎಲ್ಲ ಉತ್ಕೊಂಡಿತ್ತಲ್ಲ, ಅದನ್ನು ನೋಡ್ಬಿಟ್ಟು ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಮತ್ತೆ ಮೂಗು ಕೂಡ ಗಮನಿಸ್ಬಿಟ್ಟು ಹೇಳ್ತಾರೆ. ಆಮೇಲೆ ಸ್ಕಿನ್ ಕೂಡ ನೋಡ್ಬಿಟ್ಟು ಬಾಯ್ ಬೇಬಿ ಆಗೋದು ಗರ್ಲ್ ಬೇಬಿ ಆಗೋದು ಅಂತ ಕೂಡ ಹೇಳ್ತಾರೆ. ನನಗೆ ಫಸ್ಟ್ ಬಂದ್ಬಿಟ್ಟು ಸ್ಕಿನ್ ಬಂದ್ಬಿಟ್ಟು ಅಷ್ಟೊಂದು ಗ್ಲೋ ಇರಲಿಲ್ಲ, ಮತ್ತು ಸ್ವಲ್ಪ ಪಿಂಪಲ್ಸ್ ಎಲ್ಲ ಬರ್ತಾ ಇತ್ತು ನನಗೆ. ಲಾಸ್ಟ್ ಎಂಡಲ್ಲಿ ಸ್ವಲ್ಪ ಗ್ಲೋ ಇದ್ದೆ, ಸಿಕ್ಕಾಪಟ್ಟೆ ವೈಟ್ ಬಂದಿದೆ ನಾನು. ಆಮೇಲೆ ನಾನು ನೋಡೋದಕ್ಕೆ ನಾನೇ ಅನ್ನೋ ಥರ ಇರಲಿಲ್ಲ, ಆ ಥರ ಇದ್ದೆ. ಬೇಕಿದ್ರೆ ನಾನು ಫೋಟೋ ಕೂಡ ಅಟ್ಯಾಚ್ ಮಾಡ್ತೀನಿ, ಯಾವುದ್ರಲ್ಲೂ ಕೂಡ ನಾನು ಆ ಫೋಟೋನ ಶೇರ್ ಮಾಡ್ಕೊಂಡೇ ಇಲ್ಲ, ಆ ಥರ ಇದ್ದೆ ನಾನು. ಫುಲ್ ಚೇಂಜ್ ಆಗ್ಬಿಟ್ಟಿದ್ದೆ ನಾನು ನಿಶು ಪ್ರೆಗ್ನೆನ್ಸಿಲಿ. ಮತ್ತು ಇನ್ನೇನು ಸಿಂಪ್ಟಮ್ಸ್ ಇತ್ತು ಅಂತಂದರೆ ನನಗೆ ಅದೇ ನಾನು ಹೇಳಿದ್ನಲ್ಲ, ಫೇಸ್ ಗ್ಲೋ ಆಗಿದ್ರೆ, ಪಿಂಪಲ್ಸ್ ಏನು ಇಲ್ದೇನೆ ಇದ್ರೆ ಬಾಯ್ ಬೇಬಿ ಆಗುತ್ತೆ. ಮತ್ತು ಗರ್ಲ್ ಬೇಬಿ ಆದರೆ ಫೇಸ್ ಎಲ್ಲ ಗ್ಲೋ ಇರೋದಿಲ್ಲ, ಡಲ್ ಆಗಿರುತ್ತೆ, ಈ ಥರ ಎಲ್ಲ ಹೇಳ್ತಾರೆ. ಸೊ ಅದೇ ನನಗೆ ಸ್ವಲ್ಪ ಎಂಡಲ್ಲಿ ಸಿಕ್ಕಾಪಟ್ಟೆ ವೈಟ್ ಇದೆ, ಸ್ವಲ್ಪ ಗ್ಲೋ ಇದೆ, ಅಷ್ಟೊಂದು ಏನಿರಲಿಲ್ಲ ನಾನು. ಮತ್ತು ಹಾಗೆ ಹೊಟ್ಟೆದಲ್ಲೂ ಕೂಡ ಗಮನಿಸ್ಬಿಟ್ಟು ಹೇಳ್ತಾರೆ ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅಂತ ಅಂದ್ಬಿಟ್ಟು, ಅದನ್ನು ಕೂಡ ಗಮನಿಸ್ಬಿಟ್ಟು ಹೇಳ್ತಾರೆ. ನಾನು ಅದನ್ನೆಲ್ಲ ಅಷ್ಟೊಂದು ಗಮನಿಸಿಲ್ಲ. ನನಗೆ ಯಾವ ಥರ ಇತ್ತು, ಶೇಪ್ ಆಗಿರ್ಬೋದು, ಅದೆಲ್ಲ ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ಗಮನಿಸಿಲ್ಲ ನಾನು ಕರೆಕ್ಟಾಗಿ. ಮತ್ತು ಹೊಕ್ಕಳು ಸ್ವಲ್ಪ ಚೂಪಾಗಿತ್ತು ನನಗೆ ಅಷ್ಟೇ. ಅದು ಚೂಪಾಗಿದ್ರೂ ಕೂಡ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ. 100% ನಿಜನ ಏನೋ ಗೊತ್ತಿಲ್ಲ ನನಗೆ. ಸೊ ಅದನ್ನು ಗಮನಿಸ್ಬಿಟ್ಟು ಹೇಳ್ತಾರೆ. ಮತ್ತು ಗರ್ಲ್ ಬೇಬಿ ಬಂದ್ಬಿಟ್ಟು ಹೊಕ್ಕಳು ಸ್ವಲ್ಪ ಒಳಗಿದ್ರೆ ಮತ್ತು ಮುಂದೆ ಏನು ಇಲ್ಲದೆ ಹೋದರೆ ಅದು ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ. ಇದೊಂದು ಸಿಂಪ್ಟಮ್. ಮತ್ತು ಇನ್ನೇನು ಸಿಂಪ್ಟಮ್ ಇತ್ತು ನನಗೆ ಅಂತ ಅಂದರೆ, ಮತ್ತು ಹಾಗೆ ಮತ್ತು ಹೇರ್ ಫಾಲ್ ಆ ಥರದ್ದೆಲ್ಲ ನನಗೇನು ಆಗ್ತಾ ಇರಲಿಲ್ಲ ಅಷ್ಟೊಂದು. ನನಗೆ ಬಾಣ್ತನದಲ್ಲೂ ಕೂಡ ನನಗೆ ಹೇರ್ ಫಾಲ್ ಆಗೇ ಇಲ್ಲ, ಜಾಸ್ತಿ ಹೇರ್ ಫಾಲ್ ಆಗೇ ಇಲ್ಲ ನನಗೆ ಹೇಳಬೇಕು ಅಂದರೆ. ಇವಾಗ ಮತ್ತೆ ಈ ಪ್ರೆಗ್ನೆನ್ಸಿಯಲ್ಲಿ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗಿದೆ ನನಗೆ.
ನಿಶುದ್ರಲ್ಲಿ ಹೇರ್ ಫಾಲ್ ಆಗಿರಲಿಲ್ಲ, ಮತ್ತು ಡೆಲಿವರಿ ಆದಮೇಲೆ ಕೂಡ ನನಗೆ ಅಷ್ಟೇ ಹೇರ್ ಫಾಲ್ ಆಗಿರಲಿಲ್ಲ. ತುಂಬ ಚೆನ್ನಾಗಿ ಕೂದಲು ಬೆಳೆದಿತ್ತು ನನಗೆ. ಡೆಲಿವರಿ ಆದಮೇಲೆ ಕೂಡ, ಅದಕ್ಕಿಂತ ಮುಂಚೆ ಕೂಡ ತುಂಬ ಚೆನ್ನಾಗಿ ಕೂದಲು ಬೆಳೆದಿತ್ತು. ಈ ಟೈಮಲ್ಲಿ ಸೆಕೆಂಡ್ ಬೇಬಿ ಇದ್ರಲ್ಲಿ ಮಾತ್ರ ನನಗೆ ಕೂದಲು ಸಿಕ್ಕಾಪಟ್ಟೆ ಉದುರ್ತಾ ಇದೆ. ಗೊತ್ತಿಲ್ಲ, ಅಂದರೆ ಈಗ ಸ್ವಲ್ಪ ಕಮ್ಮಿ ಆಗಿದೆ ಅಷ್ಟೇ. ಒಂದು 2 ಮಂತ್ಸ್ ಅದಕ್ಕಿಂತ ಮುಂಚೆ ಮತ್ತು ಇವಾಗ ಸ್ವಲ್ಪ ಕೂದಲು ಉದುರೋದು ಸ್ಟಾಪ್ ಆಗಿದೆ. ನೋಡಬೇಕು. ನಿಶುದ್ಧ ಬಾಣ್ತನದಲ್ಲಿ ನನಗೆ ಡೆಲಿವರಿ ಆದಮೇಲೆಲ್ಲ ಕೂದಲು ತುಂಬ ಚೆನ್ನಾಗಿ ಬೆಳೆದಿತ್ತು. ಈ ಬಾಣ್ತನದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅದು ನನಗೆ. ಸೊ ಈ ಥರ ಸಿಂಟಮ್ಸು ಇದರಲ್ಲೂ ಕೂಡ ಹೇಳ್ತಾರೆ. ಆಮೇಲೆ ಹಾರ್ಟ್ ಬೀಟಲ್ಲಿ ಕೂಡ ಹೇಳ್ತಾರೆ 145 ಅದ್ರ ಮೇಲಿದ್ರೆ ಬಾಯ್ ಬೇಬಿ ಆಗುತ್ತೆ, ಕೆಳಗಿದ್ರೆ ಗರ್ಲ್ ಬೇಬಿ ಆಗುತ್ತೆ. ನಾನು ಸ್ಕ್ಯಾನಿಂಗ್ ರಿಪೋರ್ಟ್ದು ಕೂಡ ಮಾಡಿ ಹೇಳಿದ್ದೀನಿ ನಿಮಗೆ. ಅದನ್ನು ಕೂಡ ಸ್ಕ್ಯಾನಿಂಗ್ ರಿಪೋರ್ಟ್ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಆಲ್ಮೋಸ್ಟ್ 1 ಇಯರ್ 2 ಇಯರ್ಸ್ ಆಗಿರ್ಬೋದೇನೋ. ನೋಡಿಲ್ಲ ಅಂತ ಅಂದರೆ ಹೋಗಿ ಒಂದ್ಸಲಿ ಚೆಕ್ಔಟ್ ಮಾಡಿ. ಇಲ್ಲಾಂದರೆ ನಾನು ಲಾಸ್ಟ್ ಎಂಡಲ್ಲಿ ಹಾಕ್ತೀನಿ, ಆದರೆ ಹಾಕ್ತೀನಿ. ಇದನ್ನು ಕೂಡ ಹೇಳ್ತಾರೆ. ಆಲ್ಮೋಸ್ಟ್ ನಿಶುದು ಹಾರ್ಟ್ ಬೀಟ್ ಸ್ವಲ್ಪ ಜಾಸ್ತಿನೂ ಬರ್ತಿತ್ತು, ಆಮೇಲೆ ಸ್ವಲ್ಪ ಕಮ್ಮಿ ಬರ್ತಿತ್ತು. ಅದನ್ನು 100% ಹೇಳೋದಕ್ಕಾಗೋದಿಲ್ಲ. ಏನಕ್ಕಂದರೆ ಡಾಕ್ಟರ್ ಹೇಳ್ತಾರೆ ಪಾಪು ಆಕ್ಟಿವಿಟಿಯಾಗಿ ಇರುತ್ತಲ್ಲ ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಬರುತ್ತೆ ಹಾರ್ಟ್ ಬೀಟು ಅಂತ ಹೇಳ್ತಾರೆ. ಸೊ ಈ ಥರ ಸಿಂಟಮ್ಸ್ ಇದ್ದಿದ್ದು, ಅದನ್ನು ಕೂಡ ಗಮನಿಸ್ಬಿಟ್ಟು ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ. 145 ಮೇಲೆ ಇದ್ರೆ ಬಾಯ್ ಬೇಬಿ ಆಗುತ್ತೆ, ಕೆಳಗಿದ್ರೆ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೇನು ಅಂತ ಅಂದರೆ, ಮತ್ತೆ ಹಾಗೆ ಇನ್ನೊಂದು ಸಿಂಟಮ್ಸ್ ಬಂದರೆ, ನಮ್ದು ಅಜ್ಜಿ ಇದ್ದಾರಲ್ಲ ಅವರೆಲ್ಲ ಹೇಳ್ತಾ ಇದ್ರು, ನೀನು ಯಾವ ಸೈಡ್ ಮಲ್ಕೊಳ್ತೀಯಾ, ರೈಟ್ ಸೈಡ್ ಮಲ್ಕೊಳ್ತೀಯಾ ಅಥವಾ ಲೆಫ್ಟ್ ಸೈಡ್ ಮಲ್ಕೊಳ್ತೀಯಾ ಅಂತ ಕೇಳ್ತಾ ಇದ್ರು ನನಗೆ. ನಾನು ಆಲ್ಮೋಸ್ಟ್ ಮುಂಚೆನೂ ಕೂಡ ನಾನು ಅಂದರೆ ಪ್ರೆಗ್ನೆನ್ಸಿ ಆಗೋದಕ್ಕಿಂತ ಮುಂಚೆನೂ ಕೂಡ ನಾನು ರೈಟ್ ಸೈಡೇ ಮಲ್ಕೋತಿದ್ದು. ರೈಟ್ ಸೈಡೇ ಮಲ್ಕೋತಿದ್ದು. ನಾನು ಲೆಫ್ಟ್ ಸೈಡಲ್ಲಿ ಮಲ್ಕೋತಿರ್ಲಿಲ್ಲ ಜಾಸ್ತಿ. ನನಗೆ ಆಲ್ಮೋಸ್ಟ್ ಕಂಫರ್ಟಬಲ್ ಅನಿಸ್ತಿದ್ದೆ ನನಗೆ ರೈಟ್ ಸೈಡು. ಪ್ರೆಗ್ನೆನ್ಸಿ ಆದಮೇಲೂ ಕೂಡ ಆಲ್ಮೋಸ್ಟ್ ಎಲ್ಲರೂ ಹೇಳ್ತಾರೆ ಲೆಫ್ಟ್ ಸೈಡ್ ಮಲ್ಕೋಬೇಕು, ಅಂದರೆ ಬೇಬಿಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ, ಡೆವಲಪ್ಮೆಂಟ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಲೆಫ್ಟ್ ಸೈಡಲ್ಲೇ ಪ್ರೆಗ್ನೆನ್ಸಿ ಆದಮೇಲೆ ಆಲ್ಮೋಸ್ಟ್ ಲೆಫ್ಟ್ ಸೈಡೇ ಮಲ್ಕೋಬೇಕು ಅಂತ ಹೇಳ್ತಾರೆ. ನಾನು ಸ್ವಲ್ಪ ಹೊತ್ತು ಮಲ್ಕೋತಿದ್ದೆ, ಆಮೇಲೆ ನಂಗೆ ಕಂಫರ್ಟಬಲ್ ಅನಿಸ್ತಿರಲಿಲ್ಲ, ನಿದ್ದೆ ಕೂಡ ಬರ್ತಾ ಇರಲಿಲ್ಲ. ನಾನು ರೈಟ್ ಸೈಡೇ ಮಲ್ಕೋತಿದ್ದೆ. ಆವಾಗ ನಾನು ಹಿಂಗೆ ರೈಟ್ ಸೈಡೇ ಮಲ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಮ್ಮ ಅಜ್ಜಿಗೆ ಹೇಳಿದೆ. ಹಂಗ ನಿಂಗೆ ಪಕ್ಕ ಬಾಯ್ ಬೇಬಿನೇ ಆಗೋದು ಅಂತ ಹೇಳಿದ್ರು. ಅದನ್ನು ಕೂಡ ಹೇಳ್ತಾರೆ, ಲೆಫ್ಟ್ ಮನಿಕೊಂಡ್ರೆ ಗರ್ಲ್ ಬೇಬಿ ಆಗುತ್ತೆ, ರೈಟ್ ಸೈಡ್ ಮಲ್ಕೊಂಡ್ರೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ. ಅದೊಂದು ಸಿಂಟಮ್ಸ್ ಇದೆ. ಮತ್ತೆ ಇನ್ನೂ ಒಂದು ಕೂಡ, ಪಾಪುಗಳು ಕಿಕ್ ಮಾಡ್ತದಲ್ಲ, ಅದನ್ನೇ ರೈಟ್ ಸೈಡ್ ಜಾಸ್ತಿ ಕಿಕ್ ಮಾಡಿದ್ರೆ ಬಾಯ್ ಅಂತಾರೆ, ಗರ್ಲ್ ಲೆಫ್ಟ್ ಸೈಡ್ ಜಾಸ್ತಿ ಕಿಕ್ ಮಾಡಿದ್ರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ. ನಾನು ಅದನ್ನೆಲ್ಲ ಕರೆಕ್ಟಾಗಿ ಗಮನಿಸೇ ಇಲ್ಲ. ನನಗೆ 2 ಸೈಡು ಕಿಕ್ ಮಾಡ್ತಾ ಇತ್ತು. ಅಂದರೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದ ನಿಶು. ಹೊಟ್ಟೆ ಒಳಗಡೆ ಇದ್ದಾಗನೇ ರಾತ್ರಿ ಮಲ್ಕೊಂಡಾಗ್ಲೇ ಅವನು ರಾತ್ರಿ ಟೈಮ್ ಜಾಸ್ತಿ, ಅಂದರೆ ಮನಿಕೊಂಡಿದ್ದಾಗ ಮಧ್ಯಾಹ್ನ ಟೈಮಲ್ಲಿ ಅಷ್ಟೇ ಕೂಡ ಮಲ್ಕೊಳ್ಳೋಕ್ಕಿಂತ ಹೋದಾಗ ಸಿಕ್ಕಾಪಟ್ಟೆ ಓದಿತಿದ್ದ. ಮತ್ತು ಹಾಗೆ ರಾತ್ರಿ ಕೂಡ ಮಲ್ಕೊಳ್ಳೋಕ್ಕಂತ ಹೋದಾಗ ಸಿಕ್ಕಾಪಟ್ಟೆ ಓದಿವನು. ಎಷ್ಟು ಓದಿತಿದ್ದ ಅಂದರೆ ಅವನು ಅಷ್ಟು ಸಿಕ್ಕಾಪಟ್ಟೆ ಓದಿತಿದ್ದ ನನಗೆ. ಆ ಥರ ಸಿಂಟಮ್ಸು ಇದೆ. ರೈಟ್ ಕಿಕ್ ಮಾಡಿದರೆ ಬಾಯ್ ಬೇಬಿ ಅಂತಾರೆ, ಲೆಫ್ಟ್ ಕಿಕ್ ಮಾಡಿದ್ರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ. ಸೊ ನಿಮ್ಗೇನಾದರೂ ಆ ಥರ ಅನಿಸಿದ್ರೆ, ಇಲ್ಲಾಂದರೆ ನಿಮಗೆ ಬಾಯ್ ಬೇಬಿ ಆಗಿದ್ರೆ ಈ ಥರ ಎಲ್ಲ ಸಿಂಟಮ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸಿಂಟಮ್ಸ್ ಬಗ್ಗೆ ಕೇಳಿದ್ರಲ್ಲ ಅವ್ರಿಗೆ ಹೇಳ್ತಿದ್ದೀನಿ, ಮತ್ತು ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. 100% ಇದೇ ಥರ ಎಲ್ಲರಿಗೂ ಇರುತ್ತೆ ಸಿಂಟಮ್ಸು ಅಂತ ಹೇಳೋದಕ್ಕಾಗೋದಿಲ್ಲ. ಕೆಲವೊಬ್ಬರಿಗೆ ವಾಮಿಟಿಂಗ್ ಬಂದ್ಬಿಟ್ಟು ಡೆಲಿವರಿ ತನಕನೂ ವಾಮಿಟಿಂಗ್ ಆಗುತ್ತೆ. ಸೊ ಕೆಲವೊಬ್ಬರಿಗೆ 3 ಮಂತ್ಸ್ 4 ಮಂತ್ಸ್ಗೆಲ್ಲ ಸ್ಟಾಪ್ ಆಗುತ್ತೆ. ಕೆಲವೊಬ್ಬರಿಗೆ ವಾಮಿಟಿಂಗೇ ಆಗಲ್ಲ. ಅವ್ರ ಬಾಡಿ ಮೇಲೆ ಡಿಪೆಂಡ್ ಆಗುತ್ತಂತೆ ಅದು. ಹೇಗೆ ಇರುತ್ತೆ ಏನೋ ಹೇಳ್ತಾರೆ ಅದಕ್ಕೆ, ಅದೇ ಬಾಡಿ ಮೇಲೆ ಡಿಪೆಂಡ್ ಆಗುತ್ತಂತೆ. ಕೆಲವೊಬ್ಬರಿಗೆ ವಾಮಿಟಿಂಗ್ ಒಂದು ಸ್ವಲ್ಪನೂ ಇರೋದಿಲ್ಲ. ಕೆಲವೊಬ್ರಿಗೆ 4 ಮಂತ್ಸ್ 5 ಮಂತ್ಸ್ 6 ಮಂತ್ಸ್ ತನಕ ವಾಮಿಟಿಂಗ್ ಆಗುತ್ತೆ. ಮತ್ತು ಇನ್ನು ಕೆಲವೊಬ್ಬರಿಗೆ ಡೆಲಿವರಿ ತನಕನೂ ವಾಮಿಟಿಂಗ್ ಆಗ್ತಾನೆ ಇರುತ್ತೆ. ಈ ಥರ ಸಿಂಟಮ್ಸ್ ಇಷ್ಟು ಸಿಂಟಮ್ಸ್ಗಳನ್ನ ನಾನು ಹೇಳ್ಕೊಂಡಿದ್ದೀನಿ ನಿಮ್ಮ ಹತ್ರ. ಮತ್ತು ಇನ್ನೇನು ಸಿಂಟಮ್ಸ್ನ ನಾನು ಮರ್ತಿದ್ದೀನಿ.
ಆಗ ಮತ್ತೆ ನನಗೆ ಕಾಲುಗಳೆಲ್ಲ ತುಂಬ ಸ್ವೆಲ್ಲಿಂಗ್ ಆಗ್ತಿತ್ತು, ತುಂಬ ಪೇಯ್ನ್ ಆಗ್ತಿತ್ತು ನನಗೆ. ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ. ಆ ಥರ ಎಲ್ಲ ಪೇಯ್ನ್ ಎಲ್ಲ ಆಗ್ತಾಯಿತ್ತು ನನಗೆ. ಆಮೇಲೆ ಡಯಟ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದ್ಕೊಂಡು ಡಯಟ್ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಈ ಟೈಮಲ್ಲೆಲ್ಲ. ನಾನು ಕೂಡ ಥರ ಡಯಟ್ ಏನು ಮಾಡೋದಿಲ್ಲ. ಸೊ ಫಸ್ಟ್ ಮಾಡಿರೋ ಮಿಸ್ಟೇಕ್ ನಾನು ಸೆಕೆಂಡ್ ಪ್ರೆಗ್ನೆನ್ಸಿಲಂತೂ ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಆಲ್ಮೋಸ್ಟ್ 60 ಅಷ್ಟು ಕೆ ಜಿ ಇದೆ ನಾನು. ಡೆಲಿವರಿ ಆಗೋ ತನಕ ನಾನು ಇಲ್ಲಾಂದ್ರೆ 78 ಅಷ್ಟು ಕೆ ಜಿ ಇದೆ. ಸೊ ನಾನು ಈ ಟೈಮಲ್ಲಿ ಸ್ವಲ್ಪ ವೆಯ್ಟ್ ಸ್ವಲ್ಪ ಲಾಸ್ ಮಾಡ್ಕೋಬೇಕು ಅನ್ನೋಷ್ಟರಲ್ಲಿ ನನಗೆ ಪ್ರೆಗ್ನೆನ್ಸಿದು ಪಾಸಿಟಿವ್ ಬಂತು. ಏನು ಮಾಡೋದಕ್ಕಾಗೋದಿಲ್ಲ. ಸ್ವಲ್ಪ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ನಾನು ಜಂಕ್ ಫುಡ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಏನಂದರೆ ಫ್ರೂಟ್ಸು, ವೆಜಿಟೇಬಲ್ಸು, ಪಲ್ಯ, ಕಾಳು, ಸೊಪ್ಪು, ತರಕಾರಿ, ಈ ಥರ ರೈಸ್ ಈ ಥರ ತಿನ್ನಬೇಕು. ಸ್ವಲ್ಪ ವೆಯ್ಟ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಆಮೇಲೆ ಡೆಲಿವರಿ ಆದಮೇಲೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ. ಅದಕ್ಕೋಸ್ಕರ ಯಾವುದೇ ಥರ ಏನು ಟೆನ್ಷನ್ ಮಾಡ್ಕೊಳ್ದೇನೆ ಆರಾಮಾಗಿರ್ಬೇಕು. ಆಮೇಲೆ ನನಗೆ ಸ್ವಲ್ಪ ಕೆಳಗಡೆ ಹೊಟ್ಟೆ ಪೇಯ್ನ್ ಎಲ್ಲ ಬರ್ತಾಯಿತ್ತು, ಇಟ್ಕೊಳ್ಳೋ ಥರ ಎಲ್ಲ ಆಗ್ತಾಯಿತ್ತು ನನಗೆ. ಆ ಥರ ಪೇಯ್ನಿಂಗ್ ಎಲ್ಲ ಬಂದಿದೆ ನನಗೆ ನಿಶು ಪ್ರೆಗ್ನೆನ್ಸಿಲಿ. ಈ ಟೈಮಲ್ಲೂ ಕೂಡ ನನಗೆ ಆ ಥರ ಪೇಯ್ನ್ಗಳು ಬರ್ತಾ ಇದೆ. ಲೆಫ್ಟ್ ಸೈಡ್ ಹಿಂಗೆ ಸ್ವಲ್ಪ ಹಿಂಗೆ ತಿರ್ಕೋತೀನಿ, ರೈಟ್ ಸೈಡ್ ಹಿಂಗೆ ಸ್ವಲ್ಪ ತಿರ್ಕೊಂಡು ಮಲ್ಕೊಳಕ್ಕೆ ಹೋದರೆ ಸ್ವಲ್ಪ ಸೈಡಲ್ಲೆಲ್ಲ ಹೊಟ್ಟೆ ಎಲ್ಲ ಇಟ್ಕೊಳಂಗಾಗುತ್ತೆ. ಸ್ವಲ್ಪ ಪೇಯ್ನ್ ಬರುತ್ತೆ, ಆಮೇಲೆ ರಿಲೀಫ್ ಆಗುತ್ತೆ. ಅದು ಯಾತಕ್ಕೆ ಆ ಥರ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಫ್ರೆಂಡ್ಸ್, ಈ ಥರ ಸಿಂಟಮ್ಸ್ಗಳು ನನಗಿದ್ದಿದ್ದು. ಸೊ ನಿಮ್ಗೆ ಇವಾಗ ಕ್ಲಿಯರಿಟಿ ಸಿಕ್ಕಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ವ್ಯೂವರ್ಸ್ ಒಬ್ರು ಕೇಳಿದ್ರಲ್ಲ ಬಾಯ್ ಬೇಬಿ ಸಿಂಟಮ್ಸ್ ಬಗ್ಗೆ ಹೇಳಿ ಅಂತ ಅಂದ್ಬಿಟ್ಟು ಲೈವಲ್ಲಿ ಕೇಳಿದ್ರು. ಸೊ ಅದಕ್ಕೋಸ್ಕರ ಅವ್ರಿಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ಅವರು ತಿಳ್ಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರು ಕೂಡ ಇವಾಗ ಕನ್ಸೀವ್ ಆಗಿದ್ದಾರೆ ಅಂತ ಅಂದರು. ಸೊ ಹೇಳಿ ಅಂತ ಅಂದರು, ಅದಕ್ಕೋಸ್ಕರ ಹೇಳಿದೆ. ಸೊ ನಿಮಗೆ ಯಾವ ಬೇಬಿ ಇಷ್ಟ ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೇಮ್ ಅವ್ರದ್ದು ಗ್ಯಾಪ್ನ ಬರ್ತಾ ಇಲ್ಲ ಕರೆಕ್ಟಾಗಿ, ನನಗೆ ನೆನಪಾಗ್ತಾ ಇಲ್ಲ. ಸೊ ನಿಮಗೆ ಯಾವ ಬೇಬಿ ಬೇಕು ಅಂತ ಅಂದ್ಕೊಂಡಿದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಯಾವ ಥರ ಸಿಂಟಮ್ಸ್ ಇತ್ತು ಅಂದ್ಬಿಟ್ಟು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೂ ಯಾವ ಥರ ವ್ಲಾಗ್ಸ್ಗಳನ್ನ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಕೂಡ ಆಲ್ಮೋಸ್ಟ್ ಟ್ರೈ ಮಾಡ್ತಾಯಿದ್ದೀನಿ ಇವಾಗ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ. ಲೈವ್ ಕೂಡ ಮಾಡ್ತಾಯಿದ್ದೀನಿ. ಲೈವ್ ಮಾಡಬೇಕು ಅಂದ್ಕೊಳ್ತೀನಿ. ನನ್ನ ಮಗ ಬಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಮಾಡ್ತಾನೆ. ಅವನ್ನ ಮಲಗಿಸ್ಬಿಟ್ಟು ನಾನು ಲೈವ್ ಮಾಡ್ತೀನಿ. 1 hour 1.5 hourಗೆಲ್ಲ ಎದ್ಬಿಡ್ತಾನೆ ಅವನು. ಏನು ಮಾಡೋದು ಇಲ್ಲ, ಪಕ್ಕದಲ್ಲಿ ನಾವು ಮಲ್ಕೊಂಡಿದ್ರೆ 3 hour 4 hour ಆದರೂ ಎದ್ದೋಳೋದೇ ಇಲ್ಲ. ಈ ಟೈಮಲ್ಲಿ ನೋಡಿದ್ರೆ ಲೈವ್ ಮಾಡೋಕೆ ಸ್ಟಾರ್ಟ್ ಮಾಡ್ದಾಗ್ಲಿಂದ 2 ದಿನದಿಂದ 1.5 hour ಅಷ್ಟೇ ಮಲ್ಕೊಳ್ಳೋದು. ತಕ್ಷಣ ಎದ್ಬಿಡ್ತಾನೆ ಅವನು. ಏನು ಮಾಡೋದ? ಅಂದ್ರೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡಿದ್ದಾರೆ ನನಗೆ. ನೆನ್ನೆ ಅವನು ಲೈವ್ ನೋಡಿಲ್ಲ ಅಂತ ಅಂದರೆ ಹೋಗಿ ನೀವು ಒಂದ್ಸಲಿ ಹೋಗಿ ಚೆಕ್ಔಟ್ ಮಾಡಿ, ಲೈವ್ ನೋಡಿ, ಹಾಗೆ ಲೈವ್ಗೆ ಜಾಯಿನ್ ಆಗಿ. ಸೊ ನನಗೆ ಇದು ಇಷ್ಟು ಸಿಂಟಮ್ಸ್ಗಳಿತ್ತು ನನಗೆ. ಈ ಥರ ರೈಟ್ ಸೈಡ್ ಲೆಫ್ಟ್ ಸೈಡ್ ಮಾಡ್ಕೊಂಡ್ರೆ ಈ ಥರ ಗರ್ಲ್ ಬೇಬಿ ಬಾಯ್ ಬೇಬಿ ಆಗುತ್ತೆ. ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಮಾಡಿದರೆ ಗರ್ಲ್ ಬೇಬಿ ಬಾಯ್ ಬೇಬಿ ಆಗುತ್ತೆ. ಮತ್ತು ವಾಮಿಟಿಂಗ್ ಸಿಕ್ಕಾಪಟ್ಟಿ ಆದರೆ ಬಾಯ್ ಬೇಬಿ ಆಗುತ್ತೆ. ಈ ಥರ ಎಲ್ಲ ಸಿಂಟಮ್ಸ್ ಹೇಳ್ತಾರೆ. ಆಮೇಲೆ ಒಕ್ಕಳು ಮುಂದೆ ಬಂದಿರೋ ಬಾಯ್ ಬೇಬಿ ಆಗುತ್ತೆ, ಒಕ್ಕಳು ಒಳಗಿದ್ರೆ ಅದನ್ನು ನೋಡಿಬಿಟ್ಟು ಬಾಯ್ ಬೇಬಿ ಗರ್ಲ್ ಬೇಬಿ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಹೊಟ್ಟೆ ಏನಾದರೂ ಚೂಪಾಗಿದೆ ಮತ್ತು ಒಂಥರ ರೌಂಡ್ ಶೇಪ್ ಏನೋ ಆ ಥರ ಇದ್ದರೆ ಗರ್ಲ್ ಬೇಬಿನೋ ಬಾಯ್ ಬೇಬಿನೋ ಅಂತ ಹೇಳ್ತಾರೆ. ಅದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಹೇಳೋದಕ್ಕೆ ಹೋಗಿಲ್ಲ. ಸೊ ಆಮೇಲೆ ಕ್ರೇವಿಂಗ್ಸ್ ಬಂದುಬಿಟ್ಟು ನನಗೆ ಹೇಳೋದ್ಮೇಲೆ ಸಿಕ್ಕಾಪಟ್ಟೆ ಖಾರ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಜಂಕ್ ಫುಡ್ ಕೂಡ ತಿಂದಿದ್ದೀನಿ. ಆಮೇಲೆ ಪಾನಿಪುರಿ ಎಲ್ಲ ಜಾಸ್ತಿ ತಿಂದಿದ್ದೀನಿ. ಆ ಥರ ಕ್ರೇವಿಂಗ್ಸ್ ಎಲ್ಲ ಆಗಿದೆ. ನಿಮಗೆ ಯಾವ ಥರ ಕ್ರೇವಿಂಗ್ಸ್ ಆಗಿದೆ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಸೊ ಆಮೇಲೆ ತುಂಬ ಕಾಲೆಲ್ಲ ನೋಯ್ತಾ ಇತ್ತು ಫುಲ್ಲು. ನಾನು ಫೇಸ್ ಎಲ್ಲ ಚೇಂಜ್ ಆಗಿಬಿಡ್ತಿತ್ತು. ಆ ಥರ ಇದೆ. ನಾನು ಫೋಟೋ ಕೂಡ ಅಪ್ಲೋಡ್ ಮಾಡ್ತೀನಿ ನಾನು. ಓಕೆ ಫ್ರೆಂಡ್ಸ್, ಹಾಗೆ ಫಸ್ಟ್ ಟೈಮ್ ನಂದು ವ್ಲಾಗ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ಹಾಗೆ ಇದು ನಿಮಗೆ ವ್ಲಾಗ್ ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಹಾಗೆ ಯಾವ ಥರ ವ್ಲಾಗ್ ಮಾಡಬೇಕು ಅಂದ್ಬಿಟ್ಟು ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.